ಬೈಬಲ್ ಹಿಡ್ಕೋ, ಆದರೆ ಬೈಬಲ್ ಆಗಿ ಹಿಡ್ಕೋ. ಬೈಬಲ್ನ ಏನೋ ಒಂದು ಕತೆ ಪುಸ್ತಕ ಥರ ಹಿಡ್ಕೋಬೇಡ. ಬೈಬಲ್ನ ಜೀವ ಇರೋ ದೇವರ ವಾಕ್ಯ ಅಂತ ಹಿಡ್ಕೊ, ಪರವಾಗಿಲ್ಲ. ಅದು ಪ್ರಾರ್ಥನೆ ಟೈಮಿಗೆ ಮಾತ್ರ ಹಿಡ್ಕೊಳ್ಳೋದಾದರೆ ಅದು ಪ್ರಯೋಜನ ಇಲ್ಲ. ನಿನ್ನ ಲೈಫಲ್ಲಿ ಇದನ್ನು ಹಿಡ್ಕೊಂಡಿದ್ದಾದರೆ ಪ್ರಾರ್ಥನೆ ಟೈಮಲ್ಲಿ ಹಿಡ್ಕೊಂಡು ಹೋಗು. ನಿನ್ನ ಲೈಫಲ್ಲಿ ಬೈಬಲ್ ಬೇಡ, ಪ್ರೇಯರ್ ಟೈಮಿಗೆ ಬೈಬಲ್ ಬೇಕು. ನೀನು ಒಂಥರ ವಿಚ್ ಕ್ರಾಫ್ಟ್, ಮಂತ್ರವಾದಿ ನೀನು. ಇದು ಪ್ರಾರ್ಥನೆಗೋಸ್ಕರ ಮಾತ್ರ ನೀನು ಉಪಯೋಗಿಸೋದಾದರೆ, ರಿಲೀಜಿಯಸ್ ಆ್ಯಕ್ಟಿವಿಟೀಸಿಗೆ ಮಾತ್ರ ಉಪಯೋಗಿಸೋದಾದರೆ ಇಟ್ ಈಸ್ ಎ ಕೈಂಡ್ ಆಫ್ ವಿಚ್ ಕ್ರಾಫ್ಟ್. ಇದು ಪ್ರಾರ್ಥನೆಗಲ್ಲ, ಇದು ಧಾರ್ಮಿಕ ಕಾರ್ಯಕ್ಕಲ್ಲ. ದಿಸ್ ಈಸ್ ಫಾರ್ ಯುವರ್ ಎವ್ರಿ ಡೇ ಲೈಫ್, ಡೈಲಿ ಬ್ರೆಡ್. ಯು ಕ್ಯಾನ್ ಈಟ್ ಡೈಲಿ ಬ್ರೆಡ್, ಫ್ರೆಶ್ ಮನ್ನ ಫ್ರಮ್ ದಿಸ್ ಬುಕ್. ಟು ವಾಕ್ ವಿತ್ ಗಾಡ್ ಯು ಕ್ಯಾನ್ ಯೂಸ್ ದಿಸ್. ಹಾಗಾದರೆ ನೀನು ಇದನ್ನು ಹಿಡ್ಕೊಂಡು ಹೋಗ್ಬೋದು, ನೋ ಪ್ರಾಬ್ಲಮ್. ಅದನ್ನು ಅದಲ್ಲ, ನಾನು ಆ ರೀತಿ ಎಲ್ಲ ಹೇಳ್ತಾ ಇರೋದು. ಇವತ್ತು ಕೆಲವರು ಪ್ರಾರ್ಥನೆ ಅಂತ ಹೋಗುವಾಗ ಇದೆಲ್ಲ ಥಿಂಗ್ಸ್ ಇಲ್ಲ ಅಂದರೆ ಅವ್ರಿಗೆ ಪ್ರೇಯರ್ ತಲೆ ಓಡಲ್ಲ, ಹೋಲಿ ಸ್ಪಿರಿಟ್ ಮಾತಾಡಲ್ಲ. ಇದೆಲ್ಲ ಹಿಡ್ಕೊಂಡು ಹೋಗಿ 2 ದಾರ ಅಲ್ಲಿ ಇಲ್ಲಿ ಕಟ್ಕೊಂಡು, ತಗಡು ಪೀಸ್ ನೇತು ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ, ಫಸ್ಟ್ ಕೆಲವ್ರು ಹೇಳ್ತಾರಲ್ಲ, ನೀವು ಮೊದಲು ಶುದ್ಧಿ ಮಾಡಬೇಕಾಯ್ತಾ, ಅದಕ್ಕೊಂದಿಷ್ಟು ಉಪ್ಪು, ಎಣ್ಣೆ, ನೀರು ಎಲ್ಲ ಹಾಕಿ ಶುದ್ಧಿ ಮಾಡಿ. ಅಪ್ಪ, ಯೇಸುವಿನ ರಕ್ತ ಈ ಭೂಮಿ ಮೇಲೆ ಬಿದ್ದಾಗ ಭೂಮಿ ಶುದ್ಧ ಆಯ್ತಪ್ಪ. ನೀನು ಇನ್ನು ಯಾವ ನೀರು ಹಾಕಿ ಏನು ಶುದ್ಧಿ ಮಾಡಿ, ನಿನ್ನ ತಲೆ ಶುದ್ಧಿ ಮಾಡ್ಕೋ. ನಿನ್ನ ತಲೆ ಕೆಟ್ಟು ಹೋಗಿದೆ, ನಿನ್ನ ತಲೆ ಶುದ್ಧಿ ಆಗೋದೇ ಅದರಿಂದ, ಗೊತ್ತಾ? ಈ ಜೀವಂತ ದೇವರ ವಾಕ್ಯ ಇದೆಯಲ್ಲ, ಇದರೊಳಗಿರೋ ಬೆಳಕು, ಈ ವಾಕ್ಯದಲ್ಲಿರೋ ಸತ್ಯದ ಅರಿವು ನಿನ್ನ ತಲೆ ಒಳಗಡೆ ಸ್ವಲ್ಪ ತುಂಬಿಸ್ಕೋ. ಆಗ ನಿನ್ನ ತಲೆ ಶುದ್ಧಿ ಆಗುತ್ತೆ. ಶುದ್ಧ ತಲೆ ಇದ್ದರೆ ಎಲ್ಲ ಶುದ್ಧವಾಗಿ ಕಾಣುತ್ತೆ ನಿನಗೆ. ನಿನ್ನ ತಲೆ ಕೆಟ್ಟೋದ್ರೆ ಎಲ್ಲರ ಮೇಲೂ ದೆವ್ವ. ಅವನ ಮೇಲೆ ದೆವ್ವ ಇದೆ, ಇವ್ರ ಕಣ್ಣಲ್ಲಿ ದೆವ್ವ ಇದೆ, ಇವ್ರ ಕಿಡ್ನಿಯಲ್ಲಿ ದೆವ್ವ ಇದೆ, ಅವ್ರ ಮನೆ ಒಳಗಡೆ ದೆವ್ವ ಇದೆ, ಇವ್ರ ಮೆಟ್ಲಲ್ಲಿ ದೆವ್ವ ಇದೆ, ಇವ್ರ ಬಾತ್ರೂಮಲ್ಲಿ ದೆವ್ವ ಇದೆ, ಇವ್ರ ಪ್ರೇಯರ್ ರೂಮಲ್ಲೇ ದೆವ್ವ ಇದೆ. ಇದೇ ಕಾಣಿಸೋದು ಯಾರಿಗೆ? ಅನೇಕ ಕರಿಸ್ಮ್ಯಾಟಿಕ್ ಅವರಿಗೆ. ಇನ್ನು ದೆವ್ವ ಇದೆ ಅಂತ ಹೇಳಿದ ಮೇಲೆ ಇನ್ನು ಯಾರ ಹತ್ರ ಹೋಗ್ಲಿಕ್ಕಾಗುತ್ತೆ? ಈಗ ಡಾಕ್ಟ್ರ್ ಹತ್ರ ಹೋಗ್ತೀರಿ, ಡಾಕ್ಟರ್ ಟೆಸ್ಟ್ ಮಾಡಿ ಕ್ಯಾನ್ಸರ್ ಇದೆ ಅಂತೀರಿ. ಈಗ ಯಾರನ್ನ ಹಿಡ್ಕೋಬೇಕು ನೀವು? ಡಾಕ್ಟ್ರ್ ಹತ್ರ ಹೋಗಲೇಬೇಕಾ? ಸಿಕ್ಕಾಕೊಂಡ್ರ? ಅದೇ ರೀತಿ ಡಾಕ್ಟ್ರಿಗೆ ಬಿಸ್ನೆಸ್ ಆಯಿತಾ? ಅದಕ್ಕೆ ಈ ಒಂದು ಕರಿಸ್ಮ್ಯಾಟಿಕಲ್ಲಿರೋ ಈ ಪ್ರೇಯರ್ ಅನ್ನೋರಿಗೆ ಎಲ್ರಿಗೂ ಗೊತ್ತಿದೆ. ಈ ದೆವ್ವ ಇದೆ ಅಂತ ಹೇಳಿಬಿಟ್ರೆ ಅವ್ನು ನಮಗೆ ಸಿಕ್ಕಾಕೊಳ್ತಾನೆ, ಪಾಕೆಟ್ ಮನಿ ಹೊಡಿಬೋದು. ನೀವು ಅವ್ರ ಕೈಗೆ ಸಿಗಬೇಕಂದ್ರೆ ನಿಮಗೇನಾದರೂ ಹೇಳಬೇಕಲ್ವಾ? ಬ್ರದರ್, ದೆವ್ವ ಇದೆಯಾ? ಎಷ್ಟು ದೆವ್ವ ಇದೆ? ಕಾಣ್ತಾ ಇದೆ, ಇನ್ನು ಮರೆಯಾಗಿ ನಿಂತಿರೋದು ಬೇರೆ ಇದೆ. ಅವ್ನು ತಲೆಗೆ ಒಂದು ಕೊಟ್ಟರೆ ಮರೆಯಾಗಿ ನಿಂತಿರೋದು ಕಾಣಿಸುತ್ತೆ ಆವಾಗ. ಆಮೇಲೆ ಕೇಳಿ, ಒಂದು ಕೊಟ್ಟು ಕೇಳಿ, ಈಗ ಎಷ್ಟು ಕಾಣ್ತಾ ಇದೆ? ಈಗೆಲ್ಲ ಕಾಣ್ತಾ ಇದೆ ಅಂತ. ಸುಮ್ಮನೆ ನಾಟಕ ಕಂಪನಿ ಅವರು, ಅವ್ರನ್ನೇ ನಂಬೋದು ನೀವು. ನಾನು ದೆವ್ವ ಇಲ್ಲ ಅಂತೆಲ್ಲ ಹೇಳ್ತಾ ಇರೋದು. ಪಿಶಾಚಿ ಇದೆ, ಪಿಶಾಚಿ ಕೆಲಸ ಮಾಡುತ್ತೆ. ಆದರೆ ಈ ದೇವ್ರ ಹೆಸರು ಹೇಳ್ಕೊಂಡು ದೇವ್ರ ಕೆಲಸ ಮಾಡ್ತೀವಿ ಅಂತ ಪಿಶಾಚಿ ಕೆಲಸ ಮಾಡ್ತಾರಲ್ಲ ಸುಮಾರು ಜನ. ದಟ್ ಈಸ್ ವೆರಿ ಡೇಂಜರಸ್. ಪ್ರಾರ್ಥನೆ ಹೆಸರಲ್ಲಿ ಇದೆಲ್ಲ ದೌರ್ಜನ್ಯಗಳು ಇವತ್ತು ನಡೀತಾ ಇದೆ. ನಿಮ್ಮ ಪ್ರಾರ್ಥನಾ ಜೀವನನ ಸರಿಯಾಗಿ ಟ್ಯೂನ್ ಮಾಡ್ಕೊಳ್ಳದೆ ಹೋದರೆ, ಸವರದೆ ಹೋದರೆ, ನಿಮ್ಮ ಪ್ರೇಯರ್ ಲೈಫ್ ಅನ್ನೋದು ಹಾಳಾಗೋಗುತ್ತೆ. ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಏನೋ ಹೇಳೋದಲ್ಲ ಪ್ರಾರ್ಥನೆ, ಏನೋ ಒಂದಿಷ್ಟು ಮಾಡೋದಲ್ಲ ಪ್ರಾರ್ಥನೆ, ಏನೋ ಒಂದಿಷ್ಟು ಕೇಳಿಸ್ಕೊಳ್ಳೋದಲ್ಲ ಪ್ರಾರ್ಥನೆ. ದೇವ್ರ ಜೊತೆಯಲ್ಲಿ ಇರೋದು.